ಬಂಡೀಪುರದಲ್ಲಿ ಆನೆ ಜೊತೆ ದಾರಿ ಹೋಕರು ಹುಚ್ಚಾಟ ಪ್ರದರ್ಶಿಸಿದ್ದಾರೆ. ಒಂಟಿ ಸಲಗ ಕಂಡು ಸೆಲ್ಫಿ ಕ್ಲಿಕ್ಕಿಸಿಕೊಳ್ಳಲು ಇಬ್ಬರು ಪ್ರಯತ್ನ ಪಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಕೆರಳಿ ಇಬ್ಬರನ್ನು ಗಜರಾಜ ಅಟ್ಟಾಡಿಸಿಕೊಂಡು ಬಂದಿದೆ. ಪ್ರಾಣ ಉಳಿಸಿಕೊಳ್ಳಲು ಓಡುವಾಗ ಅದರಲ್ಲಿ ಓರ್ವ ಕೆಳಗೆ ಬೀಳ್ತಾನೆ. ಕಾಲಿಂದ ಒದ್ದು ಹಿಂದಕ್ಕೆ ತಳ್ಳಿದೆ ಆನೆ. ಇನ್ನೊಬ್ಬ ಪರಾರಿಯಾಗಿದ್ದಾನೆ. ಕಾಲು ಎಡವಿ ಬಿದ್ದ ವ್ಯಕ್ತಿ ಮತ್ತೆ ಮೇಲೆದ್ದು ಆತ ಬಚಾವಾಗುವುದಕ್ಕೆ ಓಡಿ ಹೋಗ್ತಾನೆ. ಆನೆ ದಾಳಿಯಿಂದ ಸ್ವಲ್ಪದರಲ್ಲೇ ಈ ಇಬ್ರು ಕೂಡ ಬಚಾವಾಗಿದ್ದಾರೆ. ಈ ಬಂಡೀಪುರ ರಸ್ತೆಯಲ್ಲಾಗಿರಬಹುದು ಅಥವಾ ನಾಗರಹೊಳೆ ರಸ್ತೆಯಲ್ಲಾಗಿರಬಹುದು, ಈ ಭಾಗದಲ್ಲಿ ಇಂತಹ ಘಟನೆಗಳು ಹೆಚ್ಚಾಗಿ ಕಂಡು ಬರುತ್ತೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ರ ಸದ್ಯಕ್ಕೆ ಈ ಒಂದು ವಿಡಿಯೋ ಟ್ರೆಂಡಿಂಗ್ ನಲ್ಲಿದೆ, ಸಾಕಷ್ಟು ವೈರಲ್ ಆಗ್ತಾ ಇದೆ. ലോറിക്ക് വിചാരിച്ച നടക്കും. ലോറിക്ക് വിചാരിച്ച നടക്കും. ലോറിക്ക് വിചാരിച്ച നടക്കും. ലോറിക്ക് വിചാരിച്ച നടക്കും. ರೈಟ್, ಈ ಬಗ್ಗೆ ನಮ್ಮ ಮೈಸೂರು ಪ್ರತಿನಿಧಿ ರವಿ ಪಾಂಡವಪುರ ಮತ್ತಷ್ಟು ಡೀಟೇಲ್ಸ್ ನೀಡ್ತಾರೆ. ರವಿ, ಈ ವಿಡಿಯೋ ಸದ್ಯಕ್ಕೆ ಟ್ರೆಂಡಿಂಗ್ ನಲ್ಲಿದೆ, ಸಾಕಷ್ಟು ವೈರಲ್ ಆಗ್ತಿದೆ. ಈ ದೃಶ್ಯ ನೋಡ್ತಾ ಇದ್ರೆ ಯಾವುದೋ ಒಂದು ಆನಿಮೇಟೆಡ್ ಮೂವಿನ ಅಂತ ಅನ್ಸುತ್ತೆ, ಬಟ್ ಇದು ನಿಜವಾಗ್ಲೂ ನಡೆದಿರೋದು. ಇದೇನೋ ಚಿತ್ರೀಕರಿಸಿದ್ದಾರೆ ಅಂತ ಎಷ್ಟೋ ಘಟನೆಗಳು ನಡೆಯುತ್ತೆ. ಈ ಬಗ್ಗೆ ಡೀಟೇಲ್ಸ್ ನೀಡ್ತಾ ಹೋಗೋದಾದ್ರೆ, ಯಾರು ಈ ವ್ಯಕ್ತಿಗಳು, ಎಲ್ಲಿಂದ ಬಂದಿದ್ರು, ಎಲ್ಲಿಗೆ ಹೋಗ್ತಿದ್ರು? ಖಂಡಿತವಾಗ್ಲೂ ಇತ್ತೀಚಿನ ದಿನಗಳಲ್ಲಿ ಅರಣ್ಯ ಪ್ರದೇಶದಲ್ಲಿ ಹುಚ್ಚಾಟ ಮೆರೆಯುವಂತಹ ಕೆಲಸಕ್ಕೆ ಪ್ರಯಾಣಿಕರು ಹಾಗೂ ಪ್ರವಾಸಿಗರು ಮುಂದಾಗಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅದರ ಒಂದು ಭಾಗವೇ ಈ ಒಂದು ವಿಡಿಯೋ. ಇವರೆಲ್ಲರೂ ಕೂಡ ನಂಜನಗೂಡಿನಿಂದ ನೇರವಾಗಿ ಕೇರಳಕ್ಕೆ ತೆರಳುತ್ತಿದ್ದು, ಆಂಧ್ರ ಪ್ರದೇಶದ ಮೂಲದ ಇವರು ಆನೆಯ ಬಳಿ ಸೆಲ್ಫಿಯನ್ನು ತೆಗೆದುಕೊಳ್ಳಲಿಕ್ಕೆ ಹೋಗಿದ್ದಾರೆ. ಅಂತಹ ಹುಚ್ಚಾಟವನ್ನ ಮೆರೆಯಲಿಕ್ಕೆ ಹೋದಂತಹ ಸಂದರ್ಭದಲ್ಲಿ ಅಲ್ಲಿದ್ದಂತಹ ಒಂಟಿ ಸಲಗ ಇವರ ಮೇಲೆ ಅಟ್ಯಾಕ್ ಮಾಡುವಂತಹ ಕೆಲಸಕ್ಕೆ ಮುಂದಾಗಿದ್ದಾರೆ. ಬದುಕಿದೆಯಾ ಬಡ ಜೀವ ಅಂತ ಹೇಳಿ ಅವರು ಓಡುವಂತಹ ಕೆಲಸಕ್ಕೆ ಮುಂದಾಗಿದ್ದಾರೆ. ಆದ್ರೆ ಓಡುವ ರಭಸದಲ್ಲಿ ಒಬ್ಬ ವ್ಯಕ್ತಿ ಕೆಳಕ್ಕೆ ಬಿದ್ದಿದ್ದಾನೆ. ಆ ಸಂದರ್ಭದಲ್ಲಿ ಅಲ್ಲಿದ್ದಂತಹ ಆನೆ ವಾಪಸ್ ತಿರುಗಿ ಆತನಿಗೆ ಸೊಂಡಿಲಿನಲ್ಲಿ ಸ್ವಲ್ಪ ದೂರಕ್ಕೆ ತಳ್ಳುವಂತಹ ಕೆಲಸಕ್ಕೆ ಕೂಡ ಮುಂದಾಗಿದೆ. ಆದ್ರೆ ಆತನ ಮೇಲೆ ಕಾಲನ್ನ ಹಾಕಿಲ್ಲ ಹಾಗೂ ಆತನನ್ನ ಕೊಂದಿಲ್ಲ. ಅದೃಷ್ಟವಶಾತ್ ಆತ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ. ಆದ್ರೆ ಪ್ರತಿಯೊಬ್ರು ಕೂಡ ಬಂಡೀಪುರ ಹಾಗೂ ನಾಗರಹೊಳೆ ಅಭಯಾರಣ್ಯದಲ್ಲಿ ಪ್ರತಿನಿತ್ಯ ಸಾವಿರಾರು ವಾಹನಗಳು ತೆರಳ್ತವೆ. ಸಂದರ್ಭದಲ್ಲಿ ಅಲ್ಲಿ ಕಂಡಂತಹ ಒಂಟಿ ಸಲಗವನ್ನ ನೋಡಿದವರು ಒಂಟಿ ಸಲಗದ ಬಳಿ ಅಥವಾ ಬಟ್ ರವಿ ಸಾರಿ, ನಾನು ಇಂಟರಪ್ಟ್ ಮಾಡ್ತಾ ಇದ್ದೀನಿ. ಪ್ರತಿನಿತ್ಯ ಇಂತಹ ಘಟನೆಗಳು, ಫೋಟೋ ಕ್ಲಿಕ್ಕಿಸ್ಕೊಳ್ಳೋದು, ವಿಡಿಯೋ ಮಾಡೋದು, ರೀಲ್ಸ್ ಮಾಡೋದು ಆ ಭಾಗದಲ್ಲಿ ನಡೆಯುತ್ತೆ. ಆದ್ರೆ ಈ ಒಂದು ವಿಡಿಯೋದಿಂದ ಏನ್ ಮೆಸೇಜ್ ಸಿಗ್ತಾ ಇದೆ ಜನರಿಗೆ ಅಂತ, ಏನ್ ಕಲ್ಕೋಬೇಕು ನಾವು? ಖಂಡಿತವಾಗ್ಲೂ ಇಂತಹ ಹುಚ್ಚಾಟವನ್ನ ಮೆರೆಯಬಾರದು. ಕಾಡು ಪ್ರಾಣಿಗಳನ್ನ ಸ್ವಚ್ಛಂದವಾಗಿ ಇರ್ಲಿಕ್ಕೆ ಬಿಡಬೇಕು. ಆ ದಾರಿ ಹೋಕರು ಯಾರಿದ್ದಾರೆ ಅಥವಾ ಪ್ರಯಾಣಿಕರು ಯಾರಿದ್ದಾರೆ ಅವರು ತಮ್ಮ ಪಾಡಿಗೆ ತಾವು ತಲುಪಬೇಕಂತಹ ಸ್ಥಳಕ್ಕೆ ತಲುಪಬೇಕು. ಈ ರೀತಿ ಕಾಡು ಪ್ರಾಣಿಗಳು ಸಿಕ್ಕಾಗ ಅವುಗಳನ್ನ ದೂರದಲ್ಲೇ ನೋಡಿ ಸವಿಬೇಕೇ ಹೊರತು ಅದರ ಅಂದವನ್ನ ಅದ್ರ ಬಿಟ್ಟು ಅದರ ಹತ್ರಕ್ಕೆ ಹೋಗಿ ಸೆಲ್ಫಿ ಕ್ಲಿಕ್ಕಿಸ್ಕೊಳ್ಳೋದು, ಆನೆಗಳಿಗೆ ಕೀಟ್ಲೆ ಮಾಡುವುದು, ಕಾಡು ಪ್ರಾಣಿಗಳಿಗೆ ಕೀಟ್ಲೆ ಮಾಡುವುದು, ಇಂತಹ ಹುಚ್ಚಾಟವನ್ನ ಮೆರೆಯಬಾರದು ಅನ್ನೋದು ಇದಕ್ಕೆ ಸುಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಅಥವಾ ಅಂತಹದೊಂದನ್ನು ಮಾಡಿದ್ರೆ ಮಾತ್ರ ಇಂತಹ ಅವಘಡಗಳನ್ನ ತಪ್ಪಿಸಬಹುದು. ಒಂದು ವೇಳೆ ಇದೇ ರೀತಿಯ ಪ್ರಕ್ರಿಯೆಗಳು ಮುಂದುವರೆದ್ರೆ ನಿಜಕ್ಕೂ ಪ್ರಾಣಾಪಾಯಗಳು ಕೂಡ ಸಂಭವಿಸ್ತವೆ. ಅಂತಹ ಸಂದರ್ಭದಲ್ಲಿ ಯಾರೂ ಕೂಡ ಏನು ಮಾಡ್ಲಿಕ್ಕೆ ಸಾಧ್ಯ ಆಗ್ಲಿಕ್ಕಿಲ್ಲ. ಸಭಾ ರೈಟ್ ರವಿ, ಧನ್ಯವಾದ ಡೀಟೇಲ್ಸ್ಗಾಗಿ. Apa?
ആ ലോറിക്ക് വിചാരിച്ച നടക്കും. ആ എടാ, ആ ലോറിക്ക് വിചാരിച്ച നടക്കും. ആ എടാ, ആ ലോറിക്ക് വിചാരിച്ച നടക്കും. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.